ನಮಸ್ಕಾರ. ಕೆಲವೊಂದು ಮಾತುಗಳು ಅಂದರೆ ಯಾವುದೇ ಒಂದು ವಿಚಾರ ಆಗಲಿ ನಾವು ಇಲ್ಲಿ ಶೇರ್ ಮಾಡೋದು ಅಥವಾ ಮಾತಾಡೋದು ಎಲ್ಲ ಮಾತುಗಳನ್ನೂ ನಾನು ಒಂದು ವಿಷಯ ಹೇಳ್ತೀನಿ, ಇದ್ಯಾವುದು ನನ್ನದಲ್ಲದ ಮಾತುಗಳು ಅಂತ ಪ್ರತಿಯೊಬ್ಬರು ಹೇಳ್ಕೋಬೇಕು. ಯಾಕಂದರೆ ಇದೆಲ್ಲನೂ ನಾವು ಎಲ್ಲೋ ಒಂದು ಕಡೆ ಕೇಳಿರ್ತಕ್ಕಂಥ ಮಾತುಗಳು, ಎಲ್ಲೋ ಒಂದು ಕಡೆ ನಾವು ಆಲಿಸಿರ್ತಕ್ಕಂಥ ಮಾತುಗಳು. ಆ ಮಾತುಗಳಲ್ಲಿ ಒಂದು ಬಹಳ ಇಷ್ಟಕರವಾದ ಮಾತು, ನಮ್ಮಲ್ಲಿ 3 ತಪ್ಪುಗಳನ್ನ ಮಾಡಬಾರ್ದು. ಒಂದು, ನಮ್ಮ ಮಕ್ಕಳನ್ನ ಬೇರೆ ಅನಾಥ ಮಕ್ಕಳ ಮುಂದೆ ಮುದ್ದಾಡೋದಾಗಲಿ ಅಥವಾ ಅವ್ರಿಗೇನೋ ಒಂದು ಕೊಡಿಸೋದಾಗಲಿ ಮಾಡಬಾರ್ದು. ಇನ್ನೊಂದು, ಮುತ್ತೈದೆ ಹೆಣ್ಣುಮಕ್ಕಳು ವಿಧವೆಯರ ಮುಂದೆ ನಮ್ಮ ಗಂಡಂದಿರ ಬಗ್ಗೆ ಹೊಗಳೋದಾಗಲಿ ಅಥವಾ ಅವ್ರಿಗೆ ತಂದು ಕೊಟ್ಟರು, ಅದು ತಂದು ಕೊಟ್ಟರು, ಈ ಸೀರೆ ತಂದು ಕೊಟ್ಟರು, ಈ ಒಡವೆ ತಂದು ಕೊಟ್ಟರು ಅಂತ ಮಾಡೋದಾಗಲಿ ಮಾಡಬಾರ್ದು. ಮೂರನೆಯದಾಗಿ, ಒಬ್ಬ ಬಡವನ ಮುಂದೆ ಯಾವತ್ತೂ ತುಂಬ ಆಸ್ತಿ ಉಳ್ಳರ್ತಕ್ಕಂಥವನು ತನ್ನ ಆಸ್ತಿ ಪ್ರದರ್ಶನ ಮಾಡಿಕೊಳ್ಳೋದು ಅಥವಾ ತನ್ನ ವಾಹನ ಪ್ರದರ್ಶನ ಮಾಡಿಕೊಳ್ಳೋದು ಅಥವಾ ತನ್ನ ಬಗ್ಗೆ ತಾನು ಕೊಚ್ಕೊಳ್ಳೋದು, ಇದನ್ನೆಲ್ಲ ಯಾವತ್ತೂ ಮಾಡಬಾರ್ದು. ಯಾಕೆ ಅಂದರೆ ಮನುಷ್ಯನ ಒಂದು ಸ್ವಭಾವ ಏನಂದರೆ ತನ್ನಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯವನ್ನು ನೋಡಿ ಬಹಳ ಆಸೆ ಪಡ್ತಾನೆ ಇರಬೇಕು ಅಂತ. ಹಾಗೆಯೇ ನಮ್ಮಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು ಬೇರೆಯವ್ರ ಹತ್ರ ಇದೆ ಅಂದರೆ ಆ ಮನಸ್ಸು ಎಲ್ಲೋ ಒಂದು ಕಡೆ ತನಗೆ ಗೊತ್ತಿಲ್ಲದೆ ನೊಂದ್ಕೊಳ್ಳುತ್ತೆ. ಸೊ ಇದಕ್ಕೆ ಮೂಲವಾಗಿ ನೀವು ಕಾರಣರಾಗಬಾರ್ದು. ಗೊತ್ತಿಲ್ಲದೆ ಮಾಡೋದು ಬೇರೆ, ಆದರೆ ಗೊತ್ತಿದ್ದು ಅವರಿಗೆ ಅದು ಫೀಲ್ ಆಗಲಿ ಅಂತ ಹೇಳಿ ಮಾಡೋದು ಭಾಳ ತಪ್ಪು. ಇದನ್ನು ನಾವು ಅವಾಯ್ಡ್ ಮಾಡಿದ್ರೆ ಇದೆಲ್ಲ ಒಂದು ಸವಲತ್ತುಗಳನ್ನ ಕೊಟ್ಟಿರ್ತಕ್ಕಂಥ ಭಗವಂತ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಫಲದಿಂದ ನಮ್ಮ ಖಾತೆಯಲ್ಲಿರ್ತಕ್ಕಂಥ ಪುಣ್ಯದಿಂದ ಇದನ್ನೆಲ್ಲ ಇವತ್ತಿನ ದಿವಸ ಕೊಟ್ಟಿರೋದು. ನಾವು ಅದಕ್ಕೆ ಅವನ ಕೃತಜ್ಞತೆ ಹೇಳಿ ಅದನ್ನೆಲ್ಲ ನಾವು ಅನುಭವಿಸಬೇಕು ಒಳ್ಳೆಯದನ್ನು ಅನ್ನೋದನ್ನು ಬಿಟ್ಟರೆ ಬೇರೆಯವರಿಗೆ ಅದನ್ನು ಹೇಳಿ ಅವರ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವು ಮಾಡಬಾರ್ದು. ಧನ್ಯವಾದಗಳು.